ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಒಂದು ಘಟನೆ ನಡೆದ ಬಳಿಕ ಇನ್ನು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರುವಂಥದ್ದು ದೊಡ್ಡ ಮಟ್ಟದ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ನಾವು ದೃಶ್ಯಾವಳಿಗಳ ಮೂಲಕ ನೋಡ್ಬೋದು. ಇದೇ ಜಾಗದಲ್ಲಿ ಅಂದರೆ ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ದೊಡ್ಡ ಮಟ್ಟದ ಅಂದರೆ 100 ಎಕರೆ ವಿಸ್ತೀರ್ಣದಲ್ಲಿ ಒಂದು ದೊಡ್ಡ ಮಟ್ಟದ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿರುವಂಥದ್ದು. ಇಲ್ಲಿ ಏನಂತಂದರೆ ಸುಮಾರು ಇಲ್ಲಿ 100 ಎಕರೆಯಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳ ಆಡುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳನ್ನು ಆಡುವಂತಹ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇದು ದೇಶದ 2ನೇ ಅತಿ ದೊಡ್ಡ ಕ್ರೀಡಾಂಗಣ ಇದಾಗಿರುವಂಥದ್ದು. ಇದು ಈಗಾಗಲೇ ಏನಂತಂದರೆ ಭೂಮಿ ಪೂಜೆ ಇವತ್ತು CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಮತ್ತು ಹಲವಾರು ಗಣ್ಯರು ಇವತ್ತು ಬಂದು ಇಲ್ಲೊಂದು ಕಾರ್ಯಕ್ರಮವನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಹೋಗಿದ್ದಾರೆ. ಜೊತೆಗೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು, ಜೊತೆಗೆ KHB ಅಧ್ಯಕ್ಷರಾಗಿರುವಂತಹ ಶಿವಲಿಂಗೇಗೌಡರು ಕೂಡ ಇವತ್ತು ಬಂದು ಅವರ ಒಂದು ನೇತೃತ್ವದಲ್ಲಿ ಕಳೆದ ವಾರದಿಂದಲೂ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕೂಡ ಆನೇಕಲ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಇಲ್ಲಿಗೆ ಬಂದಿದ್ದರು. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದರು. ಜೊತೆಗೆ ಏನಂತಂದರೆ ಆನೇಕಲ್ ಭಾಗದಲ್ಲಿ ಈಗ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗ್ತಾ ಇರೋದು ಬೆನ್ನಲ್ಲೇ ಈಗಾಗಲೇ ಕ್ರೀಡಾಂಗಣಕ್ಕೆ ಒಂದು ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಗಳು ಕೇಳಿ ಬರ್ತಾ ಇರುವಂಥದ್ದು. ಅಂಬೇಡ್ಕರ್ ಕ್ರೀಡಾಂಗಣ ಮತ್ತು ಕನಕದಾಸರ ಕ್ರೀಡಾಂಗಣ ಈ ರೀತಿಯಾಗಿ ಕ್ರೀಡಾಂಗಣಗಳು ಇಡಬೇಕು ಅನ್ನೋಂಥಕ್ಕೂ ಲಾಬಿಗಳು ಕೂಡ ನಡೀತಾ ಇರುವಂಥದ್ದು. ಇಂಥ ಹೆಸರಲ್ಲಿ ಇಡಬೇಕು ಅಂತೇಳಿ ಇವತ್ತು ಏನಂತಂದರೆ ಪ್ರಮುಖವಾಗಿ ಶಂಕುಸ್ಥಾಪನೆಯನ್ನು ನೆರವೇರಲಿದೆ. ಇನ್ನು ಮುಂದಕ್ಕೆ ಏನಂತಂದರೆ ಕಾಮಗಾರಿ ಅಂತ ಶುರುವಾಗ್ತದೆ. ಕ್ರೀಡಾಂಗಣ ಇನ್ನು ಕಾಮಗಾರಿ ಶುರುವಾಗುವಂಥದ್ದು. ಇನ್ನು ಏನಂತಂದರೆ ಪ್ರಮುಖವಾಗಿ ಇಲ್ಲಿ ಶಾಸಕರು ಅಂದರೆ ಶಾಸಕ B ಶಿವಣ್ಣನವರು ಕೂಡ ಇಲ್ಲಿ ಕ್ರೀಡಾಂಗಣ ಆಗಬೇಕು ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಕ್ಯಾಬಿನೆಟ್ ಮುಂದೆ ಇಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ RCB ಏನಂತಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆದಂತಹ RCB ಕಾಲ್ತುಳಿತದ ಬಳಿಕ ಅಲ್ಲಿ ಆದಂತಹ ಎಡವಟ್ಟುಗಳು, ಆ ಕ್ರೀಡಾಂಗಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿಮಾನಿಗಳು, ಜೊತೆಗೆ ಇನ್ನೂ ಹೆಚ್ಚಿನ ಅಂತಾರಾಷ್ಟ್ರೀಯ ಕ್ರೀಡೆಗಳ ಆಡುವಂತಹ ನಿಟ್ಟಿನಲ್ಲಿ ಆ ಒಂದು ಕ್ರೀಡಾಂಗಣ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಾಲೋದಿಲ್ಲ, ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದ ಕ್ರೀಡಾಂಗಣ ಅವಶ್ಯಕತೆ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿ ಇಲ್ಲಿ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ಈ ಕ್ರೀಡಾಂಗಣಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗಾಗಲೇ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಏನಿದೆ, ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಕಾಮಗಾರಿ ಶುರುವಾಗ್ತದೆ. ಇನ್ನೂ 2-3 ವರ್ಷಗಳಲ್ಲಿ ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕ್ರೀಡಾಪಟುಗಳಿಗಾಗಿರ್ಬೋದು ಮತ್ತು ಅಭಿಮಾನಿಗಳು ಜನತೆಗೆ ಕ್ರೀಡಾ ಮೈದಾನ ಏನಿದೆ ಇದು ನೋಡಲಿಕ್ಕೆ ಸಿಗುವಂಥದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.